ಕಪ್ಪಣ್ಣ ಅಂಗಳದ ವತಿಯಿಂದ ರಂಗಕರ್ಮಿ ಶ್ರೀನಿವಾಸ್ ಜಿ ಕಪ್ಪಣ್ಣನವರ ಸುಪುತ್ರಿ ಸ್ನೇಹ ಕಪ್ಪಣ್ಣ ಅವರ ಕರ್ನಾಟಕ ಜನಪದ ನೃತ್ಯದ ವಿಶೇಷ ಅಧ್ಯಯನಾತ್ಮಕ ನೃತ್ಯ ಬೇರು ಇಂಗ್ಲಿಷ್ ಮತ್ತು ಕನ್ನಡ ಕೃತಿಗಳ ಬಿಡುಗಡೆ. ಸರ್ಕಾರಕ್ಕೆ ಓಟು ಬೇಕೇ ಹೊರತು ಕಲೆ ಹಾಗೂ ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸಬೇಕು, ಅದಕ್ಕಾಗಿ ಹಣವನ್ನು ಮೀಸಲಿಡಬೇಕು ಎನ್ನುವ ಮನಸ್ಥಿತಿ ಇಲ್ಲ ಎಂದು ಕನ್ನಡ ವಿಶ್ವವಿದ್ಯಾಲಯ ನಿವೃತ್ತ ಕುಲಪತಿಗಳಾದ ಡಾಕ್ಟರ್ ಇ.ಚಿ. ಬೋರಲಿಂಗಯ್ಯ ವಿಷಾದ ವ್ಯಕ್ತಪಡಿಸಿದರು. ಕಪ್ಪಣ್ಣ ಅಂಗಳದ ವತಿಯಿಂದ ಅಶ್ವಥ್ ಕಲಾಭವನದಲ್ಲಿ ಹಮ್ಮಿಕೊಳ್ಳಲಾದ ಕಲಾವಿದೆ ಸ್ನೇಹ ಕಪ್ಪಣ್ಣ ವಿರಚಿತ ನೃತ್ಯ ಬೇರು ಇಂಗ್ಲಿಷ್ ಮತ್ತು ಕನ್ನಡ ಕೃತಿಗಳ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸರ್ಕಾರಕ್ಕೆ ಓಟು ಬೇಕೇ ಹೊರತು ಕಲೆ ಹಾಗೂ ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸಬೇಕು, ಅದಕ್ಕಾಗಿ ಹಣವನ್ನು ಮೀಸಲಿಡಬೇಕು ಎನ್ನುವ ಮನಸ್ಥಿತಿ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಪ್ರತಿಯೊಂದು ಜಾನಪದ ಕಲೆಗೆ ತನ್ನದೇ ಆದ ಹಿನ್ನೆಲೆ ಹೊಂದಿದೆ. ಅದಕ್ಕೆ ಧಾರ್ಮಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ವಾತಾವರಣವಿದೆ. ಹೀಗಿರುವ ಜಾನಪದ ಕಲೆಯು ಅನೇಕ ಕಲೆಗಳಿಗೆ ಪ್ರಭಾವ ಬೀರಿದೆ. ಇನ್ನು ನೃತ್ಯ ಬೇರು ಕರ್ನಾಟಕ ಜಾನಪದ ಕಲೆಗಳ ಕುರಿತ ಮೊದಲ ಇಂಗ್ಲಿಷ್ ಕೃತಿಯಾಗಿದೆ. ಸ್ನೇಹ ಸ್ವತಃ ಕಲಾವಿದೆಯಾಗಿ ನೃತ್ಯದ ಬೇರು ಆಗಿರುವ ಜಾನಪದ ಕಲೆಯು ಯಾವ ರೀತಿಯಲ್ಲಿ ಬೆಳೆಯುತ್ತಾ ಬಂದಿದೆ, ನೃತ್ಯದ ಚಲನೆ ಹೇಗಿದೆ ಎಂಬುದನ್ನು ಕೃತಿಯಲ್ಲಿ ವಿವರಿಸಿದ್ದಾರೆ. ಇಷ್ಟು ಮಾತ್ರವಲ್ಲದೆ ವಿವಿ ಕಲೆಗಳ ಪರಿಚಯ ಹಾಗೂ ಅದರ ವಿಕಾಸ, ಸಾಂಸ್ಕೃತಿಕ ಮಹತ್ವವನ್ನು ಉತ್ತಮವಾಗಿ ಕಟ್ಟಿಕೊಟ್ಟಿದ್ದಾರೆ ಎಂದು ಪ್ರಶಂಸಿಸಿದರು. ನಿವೃತ್ತ ಐಎಎಸ್ ಅಧಿಕಾರಿ ಐಎಂ ವಿಠ್ಠಲ್ ಮೂರ್ತಿ ಮಾತನಾಡಿ, ಜಾನಪದ ಕಲೆಗೆ ಸುವರ್ಣ ಕಾಲವಿತ್ತು, ಅದು ಎಲ್ಲ ಕಾಲದಲ್ಲಿರಬೇಕೆನ್ನುವುದು ಸರಿಯಲ್ಲ. ಪ್ರಸ್ತುತ ಕಲೆಗಳಿಗೆ ಪ್ರೋತ್ಸಾಹ ಸಿಗದಿರಬಹುದು, ಅದಕ್ಕೆ ನಾವು ಸರ್ಕಾರಕ್ಕೆ ದೂಷಿಸಿ ಪ್ರಯೋಜನವಿಲ್ಲ ಎಂದರು. ಕಪ್ಪಣ್ಣ ಅಂಗಳದ ವತಿಯಿಂದ ರಂಗಕರ್ಮಿ ಶ್ರೀನಿವಾಸ್ ಜಿ ಕಪ್ಪಣ್ಣನವರ ಸುಪುತ್ರಿ ಸ್ನೇಹ ಕಪ್ಪಣ್ಣ ಅವರ ಕರ್ನಾಟಕ ಜಾನಪದ ನೃತ್ಯದ ವಿಶೇಷ ಅಧ್ಯಯನಾತ್ಮಕ ನೃತ್ಯ ಬೇರು ಇಂಗ್ಲಿಷ್ ಮತ್ತು ಕನ್ನಡ ಕೃತಿಗಳ ಬಿಡುಗಡೆ. ಐಎಂ ವಿಠ್ಠಲ್ ಮೂರ್ತಿ, ನಿವೃತ್ತ ಐಎಎಸ್ ಅಧಿಕಾರಿಗಳು, ಕರ್ನಾಟಕ ಸರ್ಕಾರ. ಡಾಕ್ಟರ್ ಇ.ಚಿ. ಬೋರಲಿಂಗಯ್ಯ, ನಿವೃತ್ತ ಕುಲಪತಿಗಳು, ಕನ್ನಡ ವಿಶ್ವವಿದ್ಯಾಲಯ ಅಧ್ಯಕ್ಷರು, ಕರ್ನಾಟಕ ಜಾನಪದ ಪರಿಷತ್. ಡಾಕ್ಟರ್ ಮಣಿ ಮೇಕಲೈ ಮೋಹನ್, ಶ್ರೀ ಮೋಹನ್ ದಾಸ್ ಸಂಸ್ಥಾಪಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು, ಶ್ರೀ ಸರಸ್ವತಿ ವಿದ್ಯಾಮಂದಿರ ಎಸ್ಎಸ್ವಿಎಂ ಕೊಯಂಬತ್ತೂರ್. ಶ್ರೀ ಸುರೇಶ್ ಉಪಾಧ್ಯಕ್ಷರು, ಸಪ್ನಾ ಬುಕ್ ಹೌಸ್. ನೃತ್ಯ ನಿಪುಣೆ ಗುರು ಶೀಲಾ ಚಂದ್ರಶೇಖರ್, ನಿರ್ದೇಶಕಿ ಭಾನುಮತಿ ನೃತ್ಯ ಕಲಾಮಂದಿರಂ, ಶ್ರೀನಿವಾಸ್ ಜಿ ಕಪ್ಪಣ್ಣ, ಲಲಿತಾ ಶ್ರೀನಿವಾಸ್ ಮುಂತಾದವರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹ ಕಪ್ಪಣ್ಣ ಅಂತ. ಇವತ್ತು ನಾನು ಬರೆದಿರುವಂಥ ಕೃತಿ ನೃತ್ಯ ಬೇರು ಬಿಡುಗಡೆ ಆಗಿದೆ, ಕನ್ನಡ ಮತ್ತು ಇಂಗ್ಲೀಷಲ್ಲಿ. ಈ ಪುಸ್ತಕ ಸಪ್ನಾ ಬುಕ್ ಹೌಸ್ ಅವರು ಪಬ್ಲಿಷ್ ಮಾಡಿದ್ದಾರೆ. ಕನ್ನಡದಲ್ಲಿ ಕನ್ನಡ ಜನಪದಗಳ ಬಗ್ಗೆ ಹಲವಾರು ಪುಸ್ತಕಗಳು ಲಭ್ಯವಿದೆ. ಅದು ಸಾಕಷ್ಟು ಜನಪದದ ಮೌಲ್ಯಗಳನ್ನು ಹೇಳುವಂಥದ್ದು ಅಥವಾ ಫೋಕ್ಲೋರ್ ಮೈಥಾಲಜಿಯನ್ನು ಹೇಳುವಂಥ ಪುಸ್ತಕಗಳಾಗಿದೆ. ಆದರೆ ಚಲನೆಯ ಬಗ್ಗೆ ಅಂದರೆ ಮೂಮೆಂಟ್ ಅನಾಲಿಸಿಸ್, ಕೊರಿಯೋಗ್ರಫಿಕ್ ಪ್ಯಾಟರ್ನ್ಸ್, ಇದರ ಬಗ್ಗೆ ಸಂಶೋಧನೆ ಕಮ್ಮಿ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ಸೊ ಮೊದಲ ಬಾರಿಗೆ ಇದನ್ನು ತುಂಬ ಎಕ್ಸ್ಟೆನ್ಸಿವ್ ಆಗಿ ಸ್ಟಡಿ ಮಾಡಿ ಸುಮಾರು ಒಂದು 7 ಇಯರ್ಸ್ ಸ್ಟಡಿನ ಒಂದು ಬುಕ್ಕಾಗಿ ಮಾಡಿ ಬಿಡುಗಡೆ ಮಾಡ್ತಾ ಇದ್ದೀನಿ. ಇವತ್ತು ಅತಿಥಿಗಳಾಗಿ ಶ್ರೀ ಐ.ಎಂ. ವಿಠ್ಠಲ್ ಮೂರ್ತಿ ಅವರು, ಹಾಗೆ ಪ್ರೊಫೆಸರ್ ಡಾಕ್ಟರ್ ಇ.ಚಿ. ಬೋರಲಿಂಗಯ್ಯ ಅವರು, ನನ್ನ ಗುರುಗಳಾದ ನೃತ್ಯ ನಿಪುಣೆ ಶ್ರೀಮತಿ ಶೀಲಾ ಚಂದ್ರಶೇಖರ್ ಮ್ಯಾಮ್, ಹಾಗೆ ಕೊಯಂಬತ್ತೂರಿಂದ ನನ್ನ ಮೆಂಟರ್ ಆಗಿರುವಂಥ SSVM ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಮಾಲಕಿ ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ಮಣಿ ಮೇಕಲೈ ಮೋಹನ್, ಇವರೆಲ್ಲರೂ ಬಂದಿದ್ದಾರೆ. ಸಪ್ನಾ ಬುಕ್ ಹೌಸ್ ಪರವಾಗಿ ಸುರೇಶ್ ಅವರು ಬಂದಿದ್ದಾರೆ. ಅವರೆಲ್ಲರೂ ಬಂದು ಇದಕ್ಕೆ ಹರಿಸಿದ್ದಾರೆ. ಅದಕ್ಕೆ ನಾನು ತುಂಬ ಕೃತಜ್ಞತೆಗಳು. ನಮ್ಮ ತಂದೆ ಬಹಳಷ್ಟು ಜನಪದದಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರು ಮಾಡುವಂಥ ಕೆಲಸನ ಹಿಂದೆ ನಿಂತು ಬಹಳಷ್ಟು ದಿನ ನೋಡಿ ಆಮೇಲೆ ಅವ್ರಗಳ ಜೊತೆನೇ ಡಾನ್ಸ್ ಕಲಿತು ಬಹಳಷ್ಟು ವರ್ಷ ವರ್ಕ್ ಮಾಡಿದ್ದೀನಿ. ಅವ್ರ ಜೊತೆ ವರ್ಕ್ ಮಾಡ್ತಾ ಅನ್ನಿಸ್ತು ಎಷ್ಟು ಅದ್ರ ಬಗ್ಗೆ ಜನಗಳಿಗೆ ಮಾಹಿತಿ ಕಮ್ಮಿ ಇದೆ ಅಂತ. ಅದನ್ನ ಕೇವಲ ಅಲಂಕಾರಕ್ಕೋಸ್ಕರ ಬಳಸುವಂಥ ವಸ್ತು ಅಲ್ಲ, ಅದರಲ್ಲಿ ಇರುವಂಥ ಮೌಲ್ಯಗಳು ತಿಳಿಸ್ಬೇಕು ಅನ್ನೋದು ನನಗೆ ಪ್ರೇರೇಪಣೆ ಆಯಿತು.